ಮೇಲೆ ಪ್ರೀತಿ ಇದೆ. ಯಾಕ್ರಿ ಹೀಗೆಲ್ಲ ಮಾತಾಡ್ತೀವಿ? ಕರುಡಿಯಾಗಿದ್ರು ತನ್ನ ಮದುವೆಯಾಗಿ ಇಷ್ಟು ಸಂತೋಷದಿಂದ ನೋಡ್ಕೋಬೇಕು ಅಂತ ಬಯಸಿದ್ದೀರ. ಇದಕ್ಕಿಂತ ಸಂತೋಷ ಬೇರೆ ಇನ್ನೇನು ಬೇಕಿಲ್ಲ. ಅದು ಸರಿ, ಈ ದುಡಿನ ಕಟ್ಕೊಂಡಾಗಿಂದ ಮದುವೆಯಾಗಿಂದ ಈ ಶಿಕ್ಷಣದ ಕಡೆ ಗಮನನೇ ಕೊಡೋದು ಬಿಟ್ಟು ಈ ಶಿಕ್ಷಣ ಬಿಟ್ಟಿರಲ್ಲ ಯಾಕೆ? ನಾನೇನಾದರೂ ಶಿಕ್ಷಣದ ಕಡೆಗೆ ಗಮನಿಸಿದ್ರೆ ನಿನಗೆ ಈ ಮನೆಯಲ್ಲಿ ನೋಡ್ಕೊಳ್ಳೋರು ಯಾರಿದ್ದಾರೆ? ಯಾಕೆ ಹೀಗೆಲ್ಲ ಮಾತಾಡ್ತೀರಾ? ಈ ಮನೆಯಲ್ಲಿ ಎಲ್ಲರೂ ನನ್ನನ್ನು ನೋಡ್ಕೊಳ್ಬೇಕೆ ಅಂತ ಅಂದಾಗ ನೀವು ಮಾತ್ರ ಓದೋದನ್ನ ಬಿಟ್ಟು ಕಾಳಜಿ ವಹಿಸ್ಕೊಂಡಿದ್ರೆ ಹೇಗೆ? ನೋಡಿ, ಎಷ್ಟು ಇರೋದು ತನ್ನಂತ ಪಾಪಿ ನಿಮ್ಮ ಜೀವನದಲ್ಲಿ ಬಂದು ನಿಮ್ಗೆ ತುಂಬಾ ತೊಂದರೆ ಕೊಟ್ಬಿಟ್ಟೆ ಅಂತ ಈ ಪಾಪಿನ ಕಟ್ಕೊಂಡು ನಿಮ್ಮ ಜೀವನ ಏನು ಅರ್ಥ ಆಗ್ತಿದೆ ಅಂತ ನೋಡು, ಎಂತ ಎದೆಗಾರಿಕೆ ಇದ್ರು ಈ ಮನೆಯಲ್ಲಿ ನಿನಗೆ ಒಳ್ಳೆಯದಾಗಿ ನೋಡ್ಕೊಳ್ಳೋ ಒಬ್ಬರು ಹೃದಯವಂತರಿಲ್ಲ. ನೋಡು, ಈ ಮನೆಯಲ್ಲಿ ನಿನ್ನನ್ನು ಬಿಟ್ಟು ಹೋದ್ರೆ ನನಗೆ ಸಂಕಷ್ಟ. ಅದಕ್ಕೆ ನಾನು ಒಂದು ಶಿಕ್ಷಣವನ್ನ ಇಲ್ಲಿಗೆ ಸ್ಟಾಪ್ ಮಾಡಿ ಅಣ್ಣನ ಜೊತೆ ಅಂಗಡಿ ಸೇರ್ಕೊಂಡಿದ್ದೇನೆ. ಹಾಗಲ್ಲರಿ ನೋಡಿ, ಈ ಸಂತೋಷದಲ್ಲಿ ಇರಬೇಕಾದ್ರೂ ನೀವು ನಿಮ್ಮ ಜೀವನದಲ್ಲಿ ನಾನು ಮದುವೆಯಾಗಿ ಬಂದು ನಾನು ನಿಮ್ಮ ಬಾಳಲ್ಲಿ ಸುರ ತೀರ್ ಬಿಟ್ಟಂತೆ ಆಗಿದ್ದೇನೆ. ಈ ಪಾಪಿನ ಕಟ್ಕೊಂಡು ಎಷ್ಟು ಸಂತೋಷನೆಲ್ಲ ಕಟ್ಕೊಂಡ್ರಿ ಅಂತ ನನಗೆ ತುಂಬಾ ನೋವು ಆಗ್ತಿದ್ದೆ. ಇಂಥ ಸಮಯದಲ್ಲಿ ಕಣ್ಣೀರೆಲ್ಲ ಹಾಕ್ತೇ ಕೊಡಬಾರ್ದು. ನೋಡು, ಇವು ನಮಗಾಗಿ, ನನಗಾಗಿ ನೀನು, ನಿನಗಾಗಿ ನಾನು. ಇಲ್ಲಿ ನಮ್ಮಿಬ್ಬರ ಜೋಡಿಯನ್ನ ಕಂಡು ಅಕ್ಕಪಕ್ಕದವರೆಲ್ಲ ಹೇಳಬೇಕು, ಇಷ್ಟು ಒಳ್ಳೆ ಜೋಡಿ ಅಂತ. ಇಂಥ ಸಮಯದಲ್ಲಿ ಕಣ್ಣೀರು ಹಾಕದೆ ಆನಂದದಿಂದ ಇರೋಣ. ಏನಂತೀಯ? ನಿಮಗೆ ಹೇಗೆ ಮದುವೆಯಾಗಿ ಬಂದು ಆದಿನಿಂದಲೇ ನನ್ನ ಜೀವನ ಸಂತೋಷವಾಗಿದೆ. ನಿಮ್ಮನ್ನು ಪಡೆಯೋದಕ್ಕೆ ಈ ಜನ್ಮದ ಇದೇ ಜನ್ಮದಲ್ಲಿ ಪುಣ್ಯನೇ ಮಾಡ್ತೀನಿ. ಮುಂದಿನ ಜನ್ಮದಲ್ಲಿ ನೀವೇ ಸಿಗ್ಬೇಕು ಅಂತ ಅದರ ಹತ್ರ ಬೇಡ್ಕೊಳ್ತೀನಿ. ನಿಮ್ಮನ್ನು ಪಡೆಯೋದಕ್ಕೆ ನಾನೇ ಪುಣ್ಯ ಅಂತೀವಿ. ಜಯಶ್ರೀ, ಹೊಗಳಿಕೆಯ ಹೊನ್ನ ನುಡಿಗಳನ್ನು ಆಡಬೇಡ. ನೋಡು, ಸುಂದರವಾದ ಕಂಠದಿಂದ